ಈ ಶವ ಹೂತಿಟ್ಟ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಪುರಂದರ ಗೌಡ ಮಾತನಾಡಿದ್ದಾರೆ. ಅಸ್ಥಿಪಂಜರ ಕೇಸ್ ಬಗ್ಗೆ ಪುರಂದರ ಗೌಡ ಹೇಳಿಕೆ ಸ್ವಲ್ಪ ಗೊಂದಲಕಾರಿಯಾಗಿದೆ. ಒಂದು ಕಡೆ ಅವ್ರು ಹೇಳ್ತಾರೆ, ಮುಸುಕುಧಾರಿ ಶವ ಹೂತು ಹಾಕಿದ್ದನ್ನ ನೋಡಿದ್ದೇವೆ, ತಳ್ಳೋ ಗಾಡಿಯಲ್ಲಿ ಶವ ತಂದು ಹೂತು ಹಾಕಿದ್ದಾನೆ, 13ನೇ ಪಾಯಿಂಟ್ ಅಲ್ಲೇ ಹೂತು ಹಾಕಿದ್ದಾನೆ, ಆದ್ರೆ ನಾವು ಹೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಮಾತನಾಡಿದ್ದಾರೆ. ಆ ಮುಸುಕುಧಾರಿಯ ಬಗ್ಗೆ ನಾವು ಮಾತನಾಡೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಗೊಂದಲಕಾರಿಯಾಗಿದೆ ಅವರ ಮಾತು. ಯಾವ ಸಮಯದಲ್ಲಿ ನೋಡಿದ್ರಿ, ಎಷ್ಟು ಜನ ಬಂದಿದ್ರು, ಯಾರನ್ನ ಹೂತಾಕ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಇಲ್ಲ ಸರ್, ಇಲ್ಲ, ಅದನ್ನ ಹೇಳಕ್ಕಾಗಲ್ಲ ಸರ್. ಅಲ್ಲ, ಯಾರು ನೀವು ಅವ್ರ ಹೆಸರೇ ಕೇಳ್ತಿಲ್ಲ, ನಾನು ಯಾರು ಹೂತಾಕ್ತಾರ ಅಂತ ಹೆಸರು ಕೇಳ್ತಿಲ್ಲ. ಅವರು ಎನ್ಕ್ವೈರಿ ಮಾಡಲಿಲ್ಲ. ಮೊನ್ನೆ SIT ಇಂದ ಹೇಳಿದ್ದಾರೆ, ನೀವು ಯಾವ ವಿಚಾರಣೆ ಇದ್ರು ಅದನ್ನು ಮುಕ್ತವಾಗಿ ತನಿಖೆಯ ಮುಂಚೆ ಯಾರ ಹತ್ರ ಹೇಳಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನ ಈಗ ಹೇಳ್ತಾ ಇಲ್ಲ. ಈಗ ಕೆಲವೇ ಕ್ಷಣಗಳ ಮುಂಚೆ ಎಲ್ಲ ಹೇಳಿದ್ರಿ, ನಾವು ಒಬ್ಬರು ತಳ್ಳೋಗಾಡಿನಾಗೆ ತಳ್ಕೊಂಬತ್ತಾ ಇದನ್ನ ನೋಡಿದ್ರಿ ಅಂತೇಳಿ. ನಾವು ಯಾವುದೇ ಐಡೆಂಟಿಟಿನ ನಾವು ಕೇಳ್ತಾ ಇಲ್ಲ ಪುರಂದ್ರ ಅವರೇ. ನಾವು ಅವ್ರ ವ್ಯಕ್ತಿ ಹೆಸರೇನು, ಆ ವ್ಯಕ್ತಿ ಯಾರು ಅಂತ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಏನ್ ಕಣ್ಣಾರ ಕಂಡ್ರಿ ಅದನ್ನ ಹೇಳಿ. ಅದೇ ನಾನು ಹೇಳಿದಲ್ಲ ಸರ್, ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಮುಂಭಾಗದಲ್ಲಿ ಎಷ್ಟು ಜನ ಬರ್ತಿದ್ರು? ಅಲ್ಲಿ ನಾನು ದೂರದಿಂದ ಅಂಗಡಿಯಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ 2-3 ಜನ ಕಂಡಿತ್ತು ಸರ್. ಈಗ ನೋಡಿದ್ರೆ ಒಬ್ರು ತಳ್ಕೊಂಡ್ ಬರ್ತಿದ್ರು ಅಂತಂದ್ರೆ ಈಗ 2-3 ಜನ. ನಿಲ್ಲಿ, ನಾನು ಹೇಳುದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. 13ನೇ ನಂಬರ್ ಅಲ್ಲಿ ಕೈಗಾಡಿಯಲ್ಲಿ ಬಾಡಿ ಇತ್ತು ನಾನು ಹೇಳಿದೆ. ಅಂಬಾಸಿಡರ್ ಬಂದಿತ್ತಾ, ಇಲ್ಲಿ ಕಸ ಗುಡ್ಸೋರು 2-3 ಜನ ಅಲ್ಲಿ ಹೋಗಿದ್ರು. ಕೆಲವು ಟೈಮಲ್ಲಿ ಕೆಲವು ಹೆಣ ಊತು ಬಂದವರು ನಮ್ಮ ಹತ್ರ ಅಂಗಡಿ ಬಂದವರು ಹೇಳ್ತಿದ್ರು, ಇವತ್ತೊಂದು ಹೆಣ ಅಲ್ಲಿ ಸಿಕ್ಕಿತ್ತು, ನಾನೊಂದು ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ರು. ಹೌದು. ನೀವು ಯಾರ್ದು ಏನು ಎತ್ತಕ್ಕದಂತ ಏನು ಮಾತಾಡ್ತಿರ್ಲಿಲ್ಲ? ಅದು ನಮ್ ಕೆಲಸ ಅಲ್ಲಲ್ಲ ಸರ್. ಅಲ್ಲ, ನೀವು ಮಾತಾಡ್ಕೊಳ್ತಿರ್ಲಿಲ್ವಾ? ಇಲ್ಲ, ಕೇಳಕ್ ಹೋಗ್ತಿರ್ಲಿಲ್ಲ. ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿ, ನಮ್ಮ ತಂದೆ ಫಸ್ಟ್ ಇಂದ ನಮಗೆ ಹೇಳಿದಾರೆ, ಇಲ್ಲಿ ವಿಚಾರ ಆಗಿ ಜಾಸ್ತಿ ಯಾರ ಹತ್ರ ಕೇಳಕ್ ಹೋಗ್ಬಿಟ್ಟೆ, ನಾವು ಸುಮ್ಮನೆ ಇರ್ತಿದ್ವಿ. ಹೌದಾ, ಅಷ್ಟೇ. ಈ ಶವ ಹೂತಿಟ್ಟ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಪುರಂದರ ಗೌಡ ಮಾತನಾಡಿದ್ದಾರೆ. ಅಸ್ಥಿಪಂಜರ ಕೇಸ್ ಬಗ್ಗೆ ಪುರಂದರ ಗೌಡ ಹೇಳಿಕೆ ಸ್ವಲ್ಪ ಗೊಂದಲಕಾರಿಯಾಗಿದೆ. ಒಂದು ಕಡೆ ಅವ್ರು ಹೇಳ್ತಾರೆ, ಮುಸುಕುಧಾರಿ ಶವ ಹೂತು ಹಾಕಿದ್ದನ್ನ ನೋಡಿದ್ದೇವೆ, ತಳ್ಳೋ ಗಾಡಿಯಲ್ಲಿ ಶವ ತಂದು ಹೂತು ಹಾಕಿದ್ದಾನೆ, 13ನೇ ಪಾಯಿಂಟ್ ಅಲ್ಲೇ ಹೂತು ಹಾಕಿದ್ದಾನೆ, ಆದ್ರೆ ನಾವು ಹೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಮಾತನಾಡಿದ್ದಾರೆ. ಆ ಮುಸುಕುಧಾರಿಯ ಬಗ್ಗೆ ನಾವು ಮಾತನಾಡೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಗೊಂದಲಕಾರಿಯಾಗಿದೆ ಅವರ ಮಾತು. ಯಾವ ಸಮಯದಲ್ಲಿ ನೋಡಿದ್ರಿ, ಎಷ್ಟು ಜನ ಬಂದಿದ್ರು, ಯಾರನ್ನ ಹೂತಾಕ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಇಲ್ಲ ಸರ್, ಇಲ್ಲ, ಅದನ್ನ ಹೇಳಕ್ಕಾಗಲ್ಲ ಸರ್. ಅಲ್ಲ, ಯಾರು ನೀವು ಅವ್ರ ಹೆಸರೇ ಕೇಳ್ತಿಲ್ಲ, ನಾನು ಯಾರು ಹೂತಾಕ್ತಾರ ಅಂತ ಹೆಸರು ಕೇಳ್ತಿಲ್ಲ. ಅವರು ಎನ್ಕ್ವೈರಿ ಮಾಡಲಿಲ್ಲ. ಮೊನ್ನೆ SIT ಇಂದ ಹೇಳಿದ್ದಾರೆ, ನೀವು ಯಾವ ವಿಚಾರಣೆ ಇದ್ರು ಅದನ್ನು ಮುಕ್ತವಾಗಿ ತನಿಖೆಯ ಮುಂಚೆ ಯಾರ ಹತ್ರ ಹೇಳಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನ ಈಗ ಹೇಳ್ತಾ ಇಲ್ಲ. ಈಗ ಕೆಲವೇ ಕ್ಷಣಗಳ ಮುಂಚೆ ಎಲ್ಲ ಹೇಳಿದ್ರಿ, ನಾವು ಒಬ್ಬರು ತಳ್ಳೋಗಾಡಿನಾಗೆ ತಳ್ಕೊಂಬತ್ತಾ ಇದನ್ನ ನೋಡಿದ್ರಿ ಅಂತೇಳಿ. ನಾವು ಯಾವುದೇ ಐಡೆಂಟಿಟಿನ ನಾವು ಕೇಳ್ತಾ ಇಲ್ಲ ಪುರಂದ್ರ ಅವರೇ. ನಾವು ಅವ್ರ ವ್ಯಕ್ತಿ ಹೆಸರೇನು, ಆ ವ್ಯಕ್ತಿ ಯಾರು ಅಂತ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಏನ್ ಕಣ್ಣಾರ ಕಂಡ್ರಿ ಅದನ್ನ ಹೇಳಿ. ಅದೇ ನಾನು ಹೇಳಿದಲ್ಲ ಸರ್, ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಮುಂಭಾಗದಲ್ಲಿ ಎಷ್ಟು ಜನ ಬರ್ತಿದ್ರು? ಅಲ್ಲಿ ನಾನು ದೂರದಿಂದ ಅಂಗಡಿಯಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ 2-3 ಜನ ಕಂಡಿತ್ತು ಸರ್. ಈಗ ನೋಡಿದ್ರೆ ಒಬ್ರು ತಳ್ಕೊಂಡ್ ಬರ್ತಿದ್ರು ಅಂತಂದ್ರೆ ಈಗ 2-3 ಜನ. ನಿಲ್ಲಿ, ನಾನು ಹೇಳುದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. 13ನೇ ನಂಬರ್ ಅಲ್ಲಿ ಕೈಗಾಡಿಯಲ್ಲಿ ಬಾಡಿ ಇತ್ತು ನಾನು ಹೇಳಿದೆ. ಅಂಬಾಸಿಡರ್ ಬಂದಿತ್ತಾ, ಇಲ್ಲಿ ಕಸ ಗುಡ್ಸೋರು 2-3 ಜನ ಅಲ್ಲಿ ಹೋಗಿದ್ರು. ಕೆಲವು ಟೈಮಲ್ಲಿ ಕೆಲವು ಹೆಣ ಊತು ಬಂದವರು ನಮ್ಮ ಹತ್ರ ಅಂಗಡಿ ಬಂದವರು ಹೇಳ್ತಿದ್ರು, ಇವತ್ತೊಂದು ಹೆಣ ಅಲ್ಲಿ ಸಿಕ್ಕಿತ್ತು, ನಾನೊಂದು ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ರು. ಹೌದು. ನೀವು ಯಾರ್ದು ಏನು ಎತ್ತಕ್ಕದಂತ ಏನು ಮಾತಾಡ್ತಿರ್ಲಿಲ್ಲ? ಅದು ನಮ್ ಕೆಲಸ ಅಲ್ಲಲ್ಲ ಸರ್. ಅಲ್ಲ, ನೀವು ಮಾತಾಡ್ಕೊಳ್ತಿರ್ಲಿಲ್ವಾ? ಇಲ್ಲ, ಕೇಳಕ್ ಹೋಗ್ತಿರ್ಲಿಲ್ಲ. ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿ, ನಮ್ಮ ತಂದೆ ಫಸ್ಟ್ ಇಂದ ನಮಗೆ ಹೇಳಿದಾರೆ, ಇಲ್ಲಿ ವಿಚಾರ ಆಗಿ ಜಾಸ್ತಿ ಯಾರ ಹತ್ರ ಕೇಳಕ್ ಹೋಗ್ಬಿಟ್ಟೆ, ನಾವು ಸುಮ್ಮನೆ ಇರ್ತಿದ್ವಿ. ಹೌದಾ, ಅಷ್ಟೇ. ಈ ಶವ ಹೂತಿಟ್ಟ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಪುರಂದರ ಗೌಡ ಮಾತನಾಡಿದ್ದಾರೆ. ಅಸ್ಥಿಪಂಜರ ಕೇಸ್ ಬಗ್ಗೆ ಪುರಂದರ ಗೌಡ ಹೇಳಿಕೆ ಸ್ವಲ್ಪ ಗೊಂದಲಕಾರಿಯಾಗಿದೆ. ಒಂದು ಕಡೆ ಅವ್ರು ಹೇಳ್ತಾರೆ, ಮುಸುಕುಧಾರಿ ಶವ ಹೂತು ಹಾಕಿದ್ದನ್ನ ನೋಡಿದ್ದೇವೆ, ತಳ್ಳೋ ಗಾಡಿಯಲ್ಲಿ ಶವ ತಂದು ಹೂತು ಹಾಕಿದ್ದಾನೆ, 13ನೇ ಪಾಯಿಂಟ್ ಅಲ್ಲೇ ಹೂತು ಹಾಕಿದ್ದಾನೆ, ಆದ್ರೆ ನಾವು ಹೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಮಾತನಾಡಿದ್ದಾರೆ. ಆ ಮುಸುಕುಧಾರಿಯ ಬಗ್ಗೆ ನಾವು ಮಾತನಾಡೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಗೊಂದಲಕಾರಿಯಾಗಿದೆ ಅವರ ಮಾತು. ಯಾವ ಸಮಯದಲ್ಲಿ ನೋಡಿದ್ರಿ, ಎಷ್ಟು ಜನ ಬಂದಿದ್ರು, ಯಾರನ್ನ ಹೂತಾಕ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಇಲ್ಲ ಸರ್, ಇಲ್ಲ, ಅದನ್ನ ಹೇಳಕ್ಕಾಗಲ್ಲ ಸರ್. ಅಲ್ಲ, ಯಾರು ನೀವು ಅವ್ರ ಹೆಸರೇ ಕೇಳ್ತಿಲ್ಲ, ನಾನು
ಯಾರು ಹೂತಾಗ್ತಾ ಇರೋ ಹೆಸರು ಕೇಳ್ತೀನಿ. ಅವರು ಎನ್ಕ್ವೈರಿ ಮಾಡಲಿಲ್ಲ. ಮೊನ್ನೆ SIT ಇಂದ ಹೇಳಿದ್ದಾರೆ, ನೀವು ಯಾವ ವಿಚಾರಣೆ ಇದ್ರು ಅದನ್ನು ಮುಕ್ತವಾಗಿ ತನಿಖೆಯ ಮುಂಚೆ ಯಾರ ಹತ್ರ ಹೇಳಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನ ಈಗ ಹೇಳ್ತಾ ಇಲ್ಲ. ಈಗ ಕೆಲವೇ ಕ್ಷಣಗಳ ಮುಂಚೆ ಎಲ್ಲ ಹೇಳಿದ್ರಿ, ನಾವು ಒಬ್ಬರು ತಳ್ಳುಗಾಡಿನಾಗೆ ತಳ್ಕೊಂಬತ್ತಾ ಇದನ್ನ ನೋಡಿದ್ರಿ ಅಂತೇಳಿ. ನಾವು ಯಾವುದೇ ಐಡೆಂಟಿಟಿನ ನಾವು ಕೇಳ್ತಾ ಇಲ್ಲ ಪುರಂದ್ರ ಅವರೇ. ನಾವು ಅವ್ರ ವ್ಯಕ್ತಿ ಹೆಸರೇನು, ಆ ವ್ಯಕ್ತಿ ಯಾರು ಅಂತ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಏನ್ ಕಣ್ಣಾರ ಕಂಡ್ರಿ ಅದನ್ನ ಹೇಳಿ. ಅದೇ ನಾನು ಹೇಳಿದಲ್ಲ ಸರ್, ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಮುಂಭಾಗದಲ್ಲಿ ಎಷ್ಟು ಜನ ಬರ್ತಿದ್ರು? ಅಲ್ಲಿ ನಾನು ದೂರದಿಂದ ಅಂಗಡಿಯಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ 2-3 ಜನ ಕಂಡಿತ್ತು ಸರ್. ಈಗ ನೋಡಿದ್ರೆ ಒಬ್ರು ತಳ್ಕೊಂಡ್ ಬರ್ತಿದ್ರು ಅಂತಂದ್ರೆ ಈಗ 2-3 ಜನ. ನಿಲ್ಲಿ ನಾನು ಹೇಳುದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. 13ನೇ ನಂಬರ್ ಅಲ್ಲಿ ಕೈಗಾಡಿಯಲ್ಲಿ ಬಾಡಿ ಇತ್ತು ನಾನು ಹೇಳಿದೆ. ಅಂಬಾಸಿಡರ್ ಅಲ್ಲಿ ಬಂದಿತ್ತಾ, ಇಲ್ಲಿ ಕಸ ಗುಡಿಸುವವರು 2-3 ಜನ ಅಲ್ಲಿ ಹೋಗಿದ್ರು. ಕೆಲವು ಟೈಮಲ್ಲಿ ಕೆಲವು ಹೆಣ ಊತು ಬಂದವರು ನಮ್ಮ ಹತ್ರ ಅಂಗಡಿ ಬಂದವರು ಹೇಳ್ತಿದ್ರು, ಇವತ್ತೊಂದು ಹೆಣ ಅಲ್ಲಿ ಸಿಕ್ಕಿತ್ತು, ನಾನೊಂದು ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ರು. ನೀವು ಯಾರ್ದು ಏನು ಎತ್ತಕ್ಕಂತ ಏನು ಮಾತಾಡ್ತಿರ್ಲಿಲ್ಲ? ಅದು ನಮ್ ಕೆಲಸ ಅಲ್ಲಲ್ಲ ಸರ್. ಅಲ್ಲ, ನೀವು ಮಾತಾಡ್ಕೊಳ್ತಿರ್ಲಿಲ್ವಾ? ಇಲ್ಲ, ಕೇಳಕ್ ಹೋಗ್ತಿರ್ಲಿಲ್ಲ. ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿ, ನಮ್ಮ ತಂದೆ ಫಸ್ಟ್ ಇಂದ ನಮಗೆ ಹೇಳಿದಾರೆ, ಇಲ್ಲಿ ವಿಚಾರ ಆಗಿ ಜಾಸ್ತಿ ಯಾರ ಹತ್ರ ಕೇಳಕ್ ಹೋಗ್ಬಿಟ್ಟೆ, ನಾವು ಸುಮ್ಮನೆ ಇರ್ತಿದ್ವಿ. ಹೌದಾ, ಅಷ್ಟೇ. ಈ ಶವ ಹೂತಿಟ್ಟ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಪುರಂದರ ಗೌಡ ಮಾತನಾಡಿದ್ದಾರೆ. ಅಸ್ಥಿ ಪಂಜರ ಕೇಸ್ ಬಗ್ಗೆ ಪುರಂದರ ಗೌಡ ಹೇಳಿಕೆ ಸ್ವಲ್ಪ ಗೊಂದಲಕಾರಿಯಾಗಿದೆ. ಒಂದ್ ಕಡೆ ಅವ್ರು ಹೇಳ್ತಾರೆ, ಮುಸುಕುಧಾರಿ ಶವ ಹೂತು ಹಾಕಿದ್ದನ್ನ ನೋಡಿದ್ದೇವೆ, ತಳ್ಳೋ ಗಾಡಿಯಲ್ಲಿ ಶವ ತಂದು ಹೂತು ಹಾಕಿದ್ದಾನೆ, 13ನೇ ಪಾಯಿಂಟ್ ಅಲ್ಲೇ ಹೂತು ಹಾಕಿದ್ದಾನೆ, ಆದ್ರೆ ನಾವು ಹೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಮಾತನಾಡಿದ್ದಾರೆ. ಆ ಮುಸುಕುಧಾರಿಯ ಬಗ್ಗೆ ನಾವು ಮಾತನಾಡೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಗೊಂದಲಕಾರಿಯಾಗಿದೆ ಅವರ ಮಾತು. ಯಾವ ಸಮಯದಲ್ಲಿ ನೋಡಿದ್ರಿ, ಎಷ್ಟು ಜನ ಬಂದಿದ್ರು, ಯಾರನ್ನ ಹೂತಾಕ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಇಲ್ಲ ಸರ್, ಇಲ್ಲ, ಅದನ್ನ ಹೇಳಕ್ಕಾಗಲ್ಲ ಸರ್. ಅಲ್ಲ, ಯಾರು ನೀವು ಅವ್ರ ಹೆಸರು ಕೇಳ್ತಿಲ್ಲ, ನಾನು ಯಾರು ಹೂತಾಗ್ತಾ ಇರೋಂತ ಹೆಸರು ಕೇಳ್ತೀನಿ. ಅವರು ಎನ್ಕ್ವೈರಿ ಮಾಡಲಿಲ್ಲ. ಮೊನ್ನೆ SIT ಇಂದ ಹೇಳಿದ್ದಾರೆ, ನೀವು ಯಾವ ವಿಚಾರಣೆ ಇದ್ರು ಅದನ್ನು ಮುಕ್ತವಾಗಿ ತನಿಖೆಯ ಮುಂಚೆ ಯಾರ ಹತ್ರ ಹೇಳಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನ ಈಗ ಹೇಳ್ತಾ ಇಲ್ಲ. ಈಗ ಕೆಲವೇ ಕ್ಷಣಗಳ ಮುಂಚೆ ಎಲ್ಲ ಹೇಳಿದ್ರಿ, ನಾವು ಒಬ್ಬರು ತಳ್ಳುಗಾಡಿನಾಗೆ ತಳ್ಕೊಂಬತ್ತಾ ಇದನ್ನ ನೋಡಿದ್ರಿ ಅಂತೇಳಿ. ನಾವು ಯಾವುದೇ ಐಡೆಂಟಿಟಿನ ನಾವು ಕೇಳ್ತಾ ಇಲ್ಲ ಪುರಂದ್ರ ಅವರೇ. ನಾವು ಅವ್ರ ವ್ಯಕ್ತಿ ಹೆಸರೇನು, ಆ ವ್ಯಕ್ತಿ ಯಾರು ಅಂತ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಏನ್ ಕಣ್ಣಾರ ಕಂಡ್ರಿ ಅದನ್ನ ಹೇಳಿ. ಅದೇ ನಾನು ಹೇಳಿದಲ್ಲ ಸರ್, ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಮುಂಭಾಗದಲ್ಲಿ ಎಷ್ಟು ಜನ ಬರ್ತಿದ್ರು? ಅಲ್ಲಿ ನಾನು ದೂರದಿಂದ ಅಂಗಡಿಯಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ 2-3 ಜನ ಕಂಡಿತ್ತು ಸರ್. ಈಗ ನೋಡಿದ್ರೆ ಒಬ್ರು ತಳ್ಕೊಂಡ್ ಬರ್ತಿದ್ರು ಅಂತಂದ್ರೆ ಈಗ 2-3 ಜನ. ನಿಲ್ಲಿ ನಾನು ಹೇಳುದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. 13ನೇ ನಂಬರ್ ಅಲ್ಲಿ ಕೈಗಾಡಿಯಲ್ಲಿ ಬಾಡಿ ಇತ್ತು ನಾನು ಹೇಳಿದೆ. ಅಂಬಾಸಿಡರ್ ಅಲ್ಲಿ ಬಂದಿತ್ತಾ, ಇಲ್ಲಿ ಕಸ ಗುಡಿಸುವವರು 2-3 ಜನ ಅಲ್ಲಿ ಹೋಗಿದ್ರು. ಕೆಲವು ಟೈಮಲ್ಲಿ ಕೆಲವು ಹೆಣ ಊತು ಬಂದವರು ನಮ್ಮ ಹತ್ರ ಅಂಗಡಿ ಬಂದವರು ಹೇಳ್ತಿದ್ರು, ಇವತ್ತೊಂದು ಹೆಣ ಅಲ್ಲಿ ಸಿಕ್ಕಿತ್ತು, ನಾನೊಂದು ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ರು. ನೀವು ಯಾರ್ದು ಏನು ಎತ್ತಕ್ಕಂತ ಏನು ಮಾತಾಡ್ತಿರ್ಲಿಲ್ಲ? ಅದು ನಮ್ ಕೆಲಸ ಅಲ್ಲಲ್ಲ ಸರ್. ಅಲ್ಲ, ನೀವು ಮಾತಾಡ್ಕೊಳ್ತಿರ್ಲಿಲ್ವಾ? ಇಲ್ಲ, ಕೇಳಕ್ ಹೋಗ್ತಿರ್ಲಿಲ್ಲ. ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳಿ, ನಮ್ಮ ತಂದೆ ಫಸ್ಟ್ ಇಂದ ನಮಗೆ ಹೇಳಿದ್ದಾರೆ, ಇಲ್ಲಿ ವಿಚಾರ ಆಗಿ ಜಾಸ್ತಿ ಯಾರ ಹತ್ರ ಕೇಳಕ್ ಹೋಗ್ಬಿಟ್ಟೆ, ನಾವು ಸುಮ್ಮನೆ ಇರ್ತಿದ್ವಿ. ಹೌದಾ, ಅಷ್ಟೇ.